ಅವ್ರು ಯೂಟ್ಯೂಬಲ್ಲಿ ನೋಡ್ಬೋದು, ಲಾಸ್ಟ್ ವೀಡಿಯೋದಲ್ಲಿ ನಾವು ಹೇಳಿದ್ವಲ್ಲ, ಸೇಮ್ ಪ್ರೈಸ್ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಆಲ್ರೆಡಿ ಏನು ಪ್ರೈಸ್ ಇತ್ತು ಅದೇ ಪ್ರೈಸಲ್ಲಿ ಡಿಸ್ಕೌಂಟ್ ಕೊಡ್ತಾ ಇರೋದು ಅಷ್ಟೇ, ಎಕ್ಸ್ಟ್ರಾ ಹಾಕೇನಿಲ್ಲ. ಆ ಥರ ಈ ಕಾನ್ಸೆಪ್ಟ್ ಇಷ್ಟೇ. ಏನಕ್ಕೆ ಡಿಸ್ಕೌಂಟ್ ಅಂದರೆ, ಒಬ್ಬರು ಬದಲು 10 ಜನ ಬಂದರೆ ನಮ್ಗೆ ಅಲ್ಲೇ ಸಾಕು. ಮತ್ತು ಎಂಟೈರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವರು ಇಲ್ಲಿಗೆ ಬರೋ ಥರ ಆಗಬೇಕು, ನಮ್ಮ ಕಾನ್ಸೆಪ್ಟ್ ಇರೋದು. ಆ್ಯಂಡ್ ಏನು ಬಂದರೆ ಇನ್ನೊಂದು 143 ಅಂತ ಬರುತ್ತೆ, 1 ಲೀಟ್ರಿಗೆ 3 ಅವರ್ ಮೈಲೇಜ್ ಬರುತ್ತೆ. ಇದು 3 ಅವರ್. ಇದೇನೆಂದರೆ ಹೆವಿ ಡ್ಯೂಟಿ ವರ್ಕ್ ಮಾಡೋಕ್ಕೆ, ಬಾಡಿಗೆ ಹೊಡೆಯೋರಿಗೆ, ರೇಸ್ ಬುಡ ಹೊಡೆಯೋರಿಗೆ, ಆ ಥರದ್ದು. ಇದು ಹೊಸ ಟೈಪ್ ಇದೆ, ಚೈನ್ ಟೈಪ್ ಇದೆ. ಜೊತೆಗೆ ಒಂದು 4-5 ಎಕ್ವಿಪ್ಮೆಂಟ್ಸ್ ಇದ್ದಾವೆ. ಸೈಡಿಗೆ ಮಣ್ಣು ಹಾಕೊಳ್ಳೋದು, ಈ ಕಲ್ಟಿವೇಟರ್ ಥರ, ಈ ಕಲ್ಲು ಅವೆಲ್ಲ ಕಸ ಕಡ್ಡಿ ಎಳ್ಕೊಳ್ಳೋದು, ಸಿಂಗಲ್ ಫ್ಲೋ ಈ ಥರ ಬರುತ್ತೆ. 7 HP ಇಂಜಿನ್ ಬರುತ್ತೆ. ಇದು ಬಂದು ಸೇಮ್ ನಮ್ಮಲ್ಲಿ ಬ್ಯಾಕ್ ರೋಟ್ರಿ ಇರಲಿಲ್ಲ. ಬ್ಯಾಕ್ ರೋಟ್ರಿ ಸುಮಾರು ಕೇಳ್ತಿದ್ರು, ಬೇರೆ ತಂದ್ಕೊಡೋಕೆ ಪ್ರಾಬ್ಲಮ್ ಅಂದರೆ ಸ್ಪೇರ್ ಪಾರ್ಟ್ ಸಿಗ್ತಾ ಇರಲಿಲ್ಲ. ಸೊ ಹಂಗಾಗಿ 8 HP ಇಂಜಿನಲ್ಲಿ ನಮ್ಮ ಲ್ಯಾಂಡ್ಸನ್ ಹೈ ಕ್ವಾಲಿಟಿ ಇಂಜಿನಲ್ಲಿ ಬ್ಯಾಕ್ ರೋಟ್ರಿ ಮಾಡಿದ್ವಿ. ನಿಮಗೆ ವೀಲ್ ಇದ್ದು ಹೊಡಿಬೋದು, ಇದು ರಿಮೂವ್ ಮಾಡಿ ಡೈರೆಕ್ಟಾಗಿ ಇಲ್ಲೂ ಹಾಕ್ಬೋದು, ಬೆಡ್ ಮಾಡ್ಕೋಬೋದು. ಈ ಥರ ಬ್ಯಾಕ್ ರೋಟ್ರಿ ಎಲ್ಲ ಗೊತ್ತಿರುತ್ತೆ, ಬಟ್ ಲೋಕಲಲ್ಲಿ ಸಿಗ್ತಾ ಇರಲಿಲ್ಲ. ಸೊ ನಮ್ಮದೆಲ್ಲ ಹೈ ಕ್ವಾಲಿಟಿ ಮಾಡಿದ್ವಿ. ಇದು ಮೇಯ್ನ್ ಅಂದರೆ, ಇದು ನಮಗೆ ಈ ವಿಡಿಯೋ ಮಾಡೋಕ್ಕೆ ಮೇಯ್ನ್ ಇದೇ ನನಗೆ ಬೇಕಾಗಿದ್ದು, ಮೇಯ್ನ್ ತೋರಿಸ್ಬೇಕಾಗಿದ್ದು. ಪೆಟ್ರೋಲ್ ಇಂಜಿನ್ನು, 230 ಲೀಟ್ರ್ ಟ್ಯಾಂಕು, ಸೆಲ್ಫ್ ಸ್ಟಾರ್ಟ್ ಇರ್ತದೆ, ಕೂತ್ಕೊಂಡು ಓಡಾಗ್ಬೋದು. ಈಗ ಉದಾಹರಣೆಗೆ ರೈತ ಎಳ್ಕೊಂಡು ಹೋಗ್ತಿದ್ನಲ್ಲ, ಅದ್ರ ಬದಲು ಅಂಥ ಲಕ್ಸುರಿ ಅಂತಿಲ್ಲ, ಅದ್ರ ಬದಲು ಹಿಂಗೆ ಎಕ್ಸ್ಲೀಟ್ರ್ ಕೊಟ್ಬಿಟ್ಟು ಹಿಂಗೆ ಹೋಗ್ತಾ ಇರ್ಬೋದು, ಆರಾಮಾಗಿ ಹೋಗ್ತಾ ಇರ್ಬೋದು. ಅಲ್ಲಿ ಸ್ಪ್ರೇ ಆಗ್ತಾ ಇರ್ತದೆ. ಇದು ರೇಂಜ್ ಏನಿದೆ ಗೊತ್ತಾ, ಒಂದು 15 ರಿಂದ 20 ಅಡಿ ಹೈಟ್ ಹೊಡೆಯುತ್ತೆ. ಸೊ ಅದೇ ಥರ ನಾನು ಲ್ಯಾಂಡ್ಸನ್ ಕೃಷಿ ಮಾಡಬೇಕು ಫಸ್ಟಿಂದ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಈಗ ಕೈಗೂಡ್ತಷ್ಟೇ. ಇಲ್ಲಿ ಬಂದರೆ ಏನಂದರೆ, ರೈತನಿಗೆ ಮಿಷಿನರಿ ಬಗ್ಗೆ ಎಲ್ಲ ಸಿಗಬೇಕು, ನೋಡಬೇಕು, ಪ್ರತಿಯೊಂದು ಕ್ವಾಲಿಟಿ ನೋಡಬೇಕು, ಪ್ರತಿಯೊಂದು ಡಿಸ್ಕಷನ್ ಮಾಡಬೇಕು, ತೊಗೊಂಡು ಹೋಗಬೇಕು. ಆ ಕಾನ್ಸೆಪ್ಟ್ಗೋಸ್ಕರನೇ ಒಂದೇ ಸೂರು ನಡೀಲಿ ರೈತನಿಗೆಲ್ಲ ಫಾರ್ಮಿಂಗ್ ಮೆಟೀರಿಯಲ್ ಬೇಕು ಅಂತ ಮಾಡಿರೋದು.